ಯುವಕರನ್ನು ಒಂದು ಪ್ರೇರಿತ ಮಾಡುವಂಥ ಒಂದು ಸಂಘಟನೆ ಆಗಿತ್ತು ಆ ಸಂದರ್ಭದಲ್ಲಿ. ಯಾವ ಸಂಘಟನೆ? ಬಜರಂಗ ದಳ. ಆ ಉದ್ದೇಶ ಅದರಲ್ಲಿ ಯಾವ ರೀತಿ ಇತ್ತು, ಈ ಮುಸ್ಲಿಂ ಇನ್ನಿತರ ಒಂದು ಧರ್ಮ ಅವರಿಂದ ಸಮಸ್ಯೆ ಬರೋದಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗಲಿಲ್ಲ. ಯಾವ ಅನ್ಯ ಧರ್ಮರಿಗೆ ಅನ್ಯಾಯ ಮಾಡಲಿಕ್ಕೆ, ಅನ್ಯಾಯ ಆದರೆ ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಸಮಾಜದ ಮುಂದೆ ಬಂದು ಮಾತಾಡಲಿಕ್ಕೆ ಒಂದು ರೀತಿಯ ಮುಜುಗರ ಅಂತ ಕಾಣುತ್ತೆ. ಬಟ್ ನನ್ನ ಇದರಲ್ಲಿ ಆದಂಥ ಒಂದು ಘಟನೆ, ನನಗೆ ಅದ ಒಂದು ರೀತಿ ಅನುಭವ. 2004ರಲ್ಲಿ ರೌಡ್ ಶೀಟರ್ ಅಂತ ಪಟ್ಟ ಬಿದ್ದು. ನಾವು ಯಾರ ಗುಲಾಮರಲ್ಲ, ಪ್ರಾಯ ದೋಷ ಬಿಡುವುದಿಲ್ಲ. ನಾವು ಕೂಡ ಅದರಿಂದ ಎಷ್ಟೋ ಸಲ ಅದನ್ನು ಸೋತಿದ್ದೇವೆ ಹೊರಗೆ ಬರಲಿಕ್ಕೆ. ಅವು ಅರ್ಥ ಮಾಡಿಕೊಂಡ ನಂತರ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡ್ತಾನೆ. ನಾನು ಇದರಲ್ಲಿ ಬಂದು ಧರ್ಮವನ್ನು ಉಳಿಸುವಂಥ ನನಗೆ ಒಂದು ಕೆಲಸ, ಇದು ಕಾರ್ಯ ಅಗತ್ಯ ಇರಲಿಲ್ಲ. ನನ್ನನ್ನು ಸೃಷ್ಟಿ ಮಾಡಿದಂಥ ತಂದೆ ತಾಯಿ ನನಗೆ ಹುಟ್ಟುವಾಗಲೇ ನನಗೆ ಹಿಂದೂ ಧರ್ಮದ ಎಲ್ಲ ಬೋಧನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಇರುವಂಥದ್ದು ಎಲ್ಲ ಸಾಮಾನ್ಯ ವರ್ಗದವರು ಬಿಟ್ಟರೆ, ನಿಮ್ಮ ರಾಜಕೀಯ ವ್ಯಕ್ತಿಗಳಾಗಿರಲಿ, ಅನುಕೂಲಸ್ಥರು ಅವರ ಮಕ್ಕಳನ್ನು ಯಾವತ್ತೂ ಈ ಬೀದಿಗೆ ಬಿಡುವುದಿಲ್ಲ. ಯುವಕರು ಒಗ್ಗಟ್ಟಾಗಿ ಇವತ್ತು ನಾವು ದೇಶದ ಆರ್ಥಿಕ ಮತ್ತು ಆರೋಗ್ಯ ಇನ್ನಿತರ ಯಾವುದು ಮೂಲ ಸೌಕರ್ಯ ಬಗ್ಗೆ ಹೋರಾಟ ಮಾಡುವಂಥ, ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ರಾಜ್ ಕುಲಾಲ್ ಅವರಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರು, ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡಿದವರು, ಕಾರ್ಮಿಕ ಸಂಘಟನೆಯಲ್ಲಿ ಹೋರಾಟ ಮಾಡಿದವರು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ನಾವು ಇವತ್ತು ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ನೀವು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದವರು. ಹೇಗೆ ಈ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು, ಹಿಂದೂಗಳಿಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಬಂತು? ಏನು ಮಾಡ್ತಾಯಿದ್ರಿ ಅದಕ್ಕಿಂತ ಮುಂಚೆ? ಹಿಂದೂ ಸಂಘಟನೆಗೆ ನಾನು ಮೊದಲು ಪ್ರವೇಶ ಮಾಡುವಾಗ ಆ ಸಮಯದಲ್ಲಿ ನನಗೆ ಒಂದು ಏಜ್, ಈ ಸಣ್ಣ ಒಂದು ವಯಸ್ಸಂದರೆ ಒಂದು 17-18 ವರ್ಷ. ಆ ಸಂದರ್ಭ ಎಲ್ರಿಗೂ ಒಂಥರ ಒಂದು ಜೋಶ್ ಇರುವಂಥ ಒಂದು ಪ್ರಾಯ. ಆವಾಗ ಅದು ಈ ಸಮಾಜದ ಈ ನಮಗೆ ಯಾವ ರೀತಿಯುವುದು ಗೊತ್ತಿರೋದಿಲ್ಲ. ಅಂದರೆ ನಮಗೆ ಯಾವ ರೀತಿ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಹೋರಾಟ ಮಾಡಬೇಕು, ಏನಾದರೂ ಒಂದು ಛಲ ಇದ್ದಿರುತ್ತೆ. ಆ ಸಂದರ್ಭದಲ್ಲಿ ನಾನು ಹಿಂದೂ ಸಂಘಟನೆಗೆ ಪ್ರವೇಶ ಮಾಡಲು ಕಾರಣ ನನ್ನ ಒಬ್ಬ ಸ್ನೇಹಿತ. ಅವನಿಂದ ನಾನು ಪ್ರೇರಿತನಾದೆ. ಇನ್ಸ್ಪಿರೇಷನ್ ಆದಂಥವರೇ ಪ್ರವೀಣ್ ವಾಲ್ಕೆ. ಅದೊಂದು ನಮ್ಮ ಪರಿಸರದಲ್ಲಿ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ. ಆವಾಗ ಅಂದರೆ ಧಾರ್ಮಿಕ ಭಾವನೆ ತುಂಬ ಒಲವಿತ್ತು. ಹಾಗೆ ಆದ ಕಾರಣ, ಈ ಒತ್ತಾಯ ಮಾಡಿದ ಕಾರಣ ಅದಕ್ಕೆ ನಾನು ಪ್ರವೇಶ ಅಂದರೆ ಎಂಟ್ರಿ ಅದೇ. ಬೈಟೆಕ್ ಅಂತ ಇರುತ್ತೆ ಈ ಬಜರಂಗ ದಳ. ಈ ಹಿಂದೂ ಸಂಘಟನೆ ಅನ್ನೋದೇ ಏನು ಅಂತ ಗೊತ್ತಿಲ್ಲ. ಈ ಬೈಟೆಕ್ಕಲ್ಲಿ ಒಂದು ಅವರ ಒಂದು ಮಾತಲ್ಲಿ ಮತ್ತು ಅಂದರೆ ಹಿರಿಯರು ಆ ಸಂದರ್ಭದಲ್ಲಿ ಎಲ್ಲರೂ ಅವರು ಕೂಡ ಆ ರೀತಿಯ ಒಂದು ರೀತಿಯಲ್ಲಿ ಬಂದವರೇ. ಬಂದ ನಂತರ ಒಂದು ಅದು ಅವರಿಗೆ ಹೋರಾಟದ ಒಂದು ಇದರಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ನೀಡಿದಂಥ ಅವರಿಗಿಂತ ಮೊದಲು ಯಾರು ಇರ್ಬೋದು. ಆದರೆ ನನಗೆ ಆ ವಾಲ್ಕೆರು ಒಂದು ಕಟ್ಟಿದ ಒಂದು ಸಂಘಟನೆ ಅದು ಒಂದು ಯಾವ ರೀತಿ ಇತ್ತು ಅಂತ ಹೇಳಿದರೆ, ಯುವಕರನ್ನು ಒಂದು ಪ್ರೇರಿತ ಮಾಡುವಂಥ ಒಂದು ಸಂಘಟನೆ ಆಗಿತ್ತು ಆ ಸಂದರ್ಭದಲ್ಲಿ. ಯಾವ ಸಂಘಟನೆ? ಬಜರಂಗ ದಳ. ಆವಾಗ ಈ ಮೊದಲ ಹಂತದಲ್ಲಿ ನಡೆದಂಥ ಬೈಠಕ್ಕಲ್ಲಿ ಇವರು ಮಾಡಿದ ಒಂದು ಬೈಠಕ್ ಯಾವ ರೀತಿ ಒಂದು ಹಂತದಲ್ಲಿ ಹೇಗೆ ಹೋಗಬೇಕು, ಹಿಂದೂ ಸಂಘಟನೆಯನ್ನು ಹೇಗೆ ಕಟ್ಟಬೇಕು, ಯಾವ ರೀತಿ ಸಾಮಾಜಿಕ ಹೋರಾಟ ಮಾಡಬೇಕು, ಹಿಂದೂ ಕಾರ್ಯಕರ್ತರಿಗೆ ಈ ಸಮಾಜದಲ್ಲಿ ಎಲ್ಲ ಧರ್ಮದಲ್ಲಿ ಎಲ್ಲ ಯಾವ ರೀತಿ ಶೋಷಿತರಾದಂಥ ಇದಕ್ಕೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು, ಮತ್ತು ಯುವಕರನ್ನು ಹೇಗೆ ರೆಡಿ ಮಾಡುವಂಥ ಒಂದು ಸಂಘಟನೆಯನ್ನು, ಹಿಂದೂ ಧರ್ಮವನ್ನು ಹೇಗೆ ಉಳಿಸಬೇಕು ಅನ್ನುವಂಥ ಒಂದು ಬೋಧನೆ ಅದರಲ್ಲಿ ಇತ್ತು. ಆ ಮಟ್ಟದಲ್ಲಿ ಅದು ಬೆಳೀತಾ ಬಂತು. ಸಂಘಟನೆ ಅದು ಬಲ ಆಗ್ತಾ ಬಂತು. ಹೀಗೆ ಹೋಗ್ತಾ 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 ಅದು ಒಂದು ಬಲಾಢ್ಯವಾಗಿ ಬೆಳೀತದು. ತುಂಬ ಜನ ಅದರಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಆ ಸಂಘಟನೆಯಲ್ಲಿ ಒಂದು ಲೀಡರ್ಶಿಪ್ ಅಂತ ಬರುತ್ತೆ. ಈಗ ಅವನು ಹೋರಾಟ ಮಾಡ್ತಾ ಅವನಿಗೆ ಬೇಕಾಗಿರುವಂಥ ಒಂದು ನಾಯಕತ್ವ ಬೆಳೀತದೆ. ಆವಾಗ ಇದನ್ನು ಒಂದು ಹ್ಯಾಂಡಲ್ ಮಾಡುವಂಥ ಒಂದು ಸಂಘಟನೆ ಮುಖ್ಯಸ್ಥರು ಯಾರೋ ಇರ್ಬೋದು. ಅಂದರೆ ಮುಂದೆ ಇವರಿಂದ ಏನಾದರೂ ಒಂದು ಸಮಸ್ಯೆ ಆಗುವಂಥ ಹುನ್ನಾರದಲ್ಲಿ ಯಾರಿಂದ ನಮ್ಮನ್ನು ಇವತ್ತು ಎದುರಿಗೆ ತೋರಿಸುವಂಥ ಈ ಮುಸ್ಲಿಂ ಇನ್ನಿತರ ಒಂದು ಧರ್ಮದ ಇದನ್ನು ಅವರಿಂದ ಸಮಸ್ಯೆ ಬರೋದಲ್ಲ. ಅಂದರೆ ಲೀಡರ್ ಅಂದರೆ ಈ ನಾಯಕರು ಬೆಳೆದರೆ ಈ ಸಂಘಟನೆಯಲ್ಲಿ ತಮ್ಮ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅದನ್ನೊಂದು ಸಡಿಲ ಮಾಡುವಂಥ, ದೂರ ಮಾಡುವಂಥ ಒಂದು ಹುನ್ನಾರ ಆ ಸಂದರ್ಭದಲ್ಲಿ ನಡೀತಾ ಬಂತು. ಅದು ಈಗ ಹಿರಿಯರಾದಂಥ ವಾಲ್ಕೆರೆ ಇರ್ಬೋದು, ಇನ್ನಿತರ ಇರ್ಬೋದು. ಮತ್ತು ಪ್ರಾಮಾಣಿಕವಾಗಿ ಅದರಲ್ಲಿ ಹೋರಾಟ ಅಂದರೆ ಒಂದು ಈ ಹಿಂದೂ ಧರ್ಮದ ಹೋರಾಟ ಅಂದರೆ ಆ ಉದ್ದೇಶ ಅದರಲ್ಲಿ ಯಾವ ರೀತಿ ಇತ್ತು, ಅದು ಒಂಥರ ಡೈವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ರಾಜಕೀಯ ಒಂದು ರೀತಿ ಅದಕ್ಕೆ ಪ್ರವೇಶ ಆದ ನಂತರ. ಆದರೆ ಪ್ರಾಮಾಣಿಕ ಒಂದು ಕಾರ್ಯಕರ್ತರಿಗೆ ಅಲ್ಲಿ ಬೆಲೆ ಸಿಗಲಿಕ್ಕೆ ಒಂದು ಅಸಾಧ್ಯವಾದ ಒಂದು ಸಂದರ್ಭ ನಿರ್ಮಾಣ ಆಯಿತು. ನಾವು ಯಾರ ಗುಲಾಮರಲ್ಲ, ಸ್ವತಂತ್ರವಾಗಿ ಧರ್ಮದ ಒಂದು ಹಿಂದೂ ಧರ್ಮದ ಒಂದು ಪರವಾಗಿ ಒಂದು ಸಾಮಾಜಿಕ ಹೋರಾಟ ಮಾಡಿಕೊಂಡು ಬಂದಂಥ ನಮ್ಮಲ್ಲಿ ಇರುವಂಥ ಭಾವನೆ. ಆದ್ದರಿಂದ ನಾವು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗಲಿಲ್ಲ. ಯಾವ ಅನ್ಯ ಧರ್ಮರಿಗೆ ಅನ್ಯಾಯ ಮಾಡಲಿಕ್ಕೆ, ಅನ್ಯಾಯ ಆದರೆ ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಈಗಲೂ ಕೂಡ
ತುಂಬ ಜನ ಇದ್ದಾರೆ. ಮನದಲ್ಲಿ ಬೇಸರಗೊಂಡು ದೂರ ಸರಿದಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ಎದುರು ಬಂದು ಮಾತಾಡುವಂಥ ಬೇಸರದಿಂದ ದೂರ ಸರಿದಿದ್ದು ಈ ರಾಜಕೀಯ ಈ ವ್ಯವಸ್ಥೆಯಲ್ಲಿ, ಈ ಕಾನೂನಿನ ವ್ಯವಸ್ಥೆಯಲ್ಲಿ ಸಮಾಜದ ಮುಂದೆ ಬಂದು ಮಾತಾಡಲಿಕ್ಕೆ ಒಂದು ರೀತಿಯ ಮುಜುಗರ ಅಂತ ಕಾಣುತ್ತೆ. ಬಟ್ ನನ್ನ ಇದರಲ್ಲಿ ಆದಂಥ ಒಂದು ಘಟನೆ ನನಗೆ ಅದು ಒಂದು ರೀತಿಯ ಅನುಭವ. ಆದರೆ ಹಿಂದೂ ಧರ್ಮದ ಒಂದು ಇದರಲ್ಲಿ ಹೋರಾಟ ಮಾಡುವಲ್ಲಿ ನಮಗೆ ತುಂಬ ಖುಷಿ ತಂದಿದೆ. ಅದರಲ್ಲಿ ಯಾವುದೂ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಯಾವ ರೀತಿ ಒಂದು ಈ ರಾಜಕೀಯ ಒಂದು ಷಡ್ಯಂತ್ರ ಅಂತನ್ನುವಂಥ ಒಂದು ಅಲ್ಲಿ ಪ್ರಬಲರ ಒಂದು ಹಣವಂತರ ಒಂದು ಶ್ರೀಮಂತರ ಒಂದು ಇದಕ್ಕೆ ಒಂದು ಬಲಿಯಾಯಿತ. ಯಾರು ಅದರಲ್ಲಿ ಎಂಟ್ರಿ ಆದ್ರೆ ನಂತರ ಒಂದು ಆ ಸಂಘಟನೆಗೆ ಒಂದು ವಿಶಿಷ್ಟತೆ ಒಂದು ಹೋಯ್ತಂತ, ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತ ಇತ್ತು. ಹಾಗಾಗಿ ನಮಗೂ ಅಸಮಾಧಾನ ಆಯಿತು. ನಾನು ಅದರಿಂದ ದೂರ ಸರಿದೆ. ಅದಕ್ಕಿಂತ ಮುಂಚಿತವಾಗಿ ನನಗೆ ತುಂಬ ಒಂದು 2004ರಲ್ಲಿ ರೌಡ್ ಶೀಟರ್ ಅಂತ ಪಟ್ಟ ಬಿತ್ತು. ಯಾವುದು ದೊಡ್ಡ ಮಟ್ಟದಲ್ಲಿ ನಾವು ಯಾವುದು ಹಲ್ಲೆ ಮಾಡಿದ್ದಾಗಲಿ ಕೊಲೆ ಮಾಡಿದ್ದಾಗಲಿ ಯಾವುದು ಸನ್ನಿವೇಶ ಇಲ್ಲ. ಅದು ಯಾವ ರೀತಿ ಬಿತ್ತು, ಹೇಗೆ ಬಿತ್ತು ಅದು ನಮಗೆ ಗೊತ್ತಿರುವ ಅಂಥವನ್ನು ನಮಗೆ ಒಳ ಮನಸ್ಸು ನಮಗೆ ಗೊತ್ತಿದೆ. ಆದರೂ ಅದನ್ನು ಹೇಳಿಕೊಳ್ಳುವಂಥ ಸಂದರ್ಭ ಅನಿವಾರ್ಯತೆ ನಮಗಿಲ್ಲ. ನೀವೀಗ ಸಂಘಟನೆ ಸೇರಿ ಕೆಲಸ ಮಾಡಿ ಅಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ವಾಪಸ್ ಬಂದ್ರಿ. ಸುಮಾರು ಜನ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಕೆಲಸ ಮಾಡಿದವರು, ಅನುಭವ ಇದ್ದವರೆಲ್ಲ ಈ ಥರ ಮಾತು ಬರುವಾಗ ಈಗ ಹೊಸಬ್ರು ನಿಮ್ಮನ್ನು ನೋಡಿಕೊಂಡು ಈ ಸಂಘಟನೆಗೆ ಸೇರಲಿಕ್ಕೆ ಮನಸ್ಸಾಗೋದಿಲ್ಲ, ಬರುವುದಿಲ್ಲ. ಅಂಥವ್ರಿಗೆ ನೀವು ಏನು ಹೇಳ್ತೀರಾ? ಅಂಥವರಿಗೆ ಇವತ್ತು ಏನು ಗೊತ್ತಾ, ನಾನು ಹೇಳಿದೆ ಈಗ ನಾನು ಸೇರಿದಂಥ ಸಂದರ್ಭದ ಪ್ರಾಯ, ಆ ಪ್ರಾಯ ಅನ್ನುವಂಥದ್ದು ಯಾರಿಗೂ ಕಟ್ಟಿ ಹಾಕಲಿಕ್ಕೆ ಆಗೋದಿಲ್ಲ. ಅವನಿಗೆ ಅದರದ್ದು ಅನುಭವ ಆದ ನಂತರ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವ ಅರ್ಥ ಮಾಡಿಕೊಂಡ ನಂತರ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡ್ತಾನೆ. ಈಗ ನಾವು ಎಷ್ಟೇ ಮಾತು ಬುದ್ಧಿ ಹೇಳಿದರೂ ಕೂಡ ಆ ವಯಸ್ಸು ಕೇಳೋದಿಲ್ಲ. ನಾನು ತುಂಬ ಜನಕ್ಕೆ ನನ್ನ ಅನುಭವವನ್ನು ನಾನು ಹೀಗೆ ಅಂದರೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಹೇಳಿಲ್ಲ. ಈ ರೀತಿಯಾಗಿ ಒಂದು ಧರ್ಮ ಸಂಘಟನೆ, ಒಂದು ಧರ್ಮ ಒಂದು ಯಾವ ರೀತಿ ಅದನ್ನು ಹೋರಾಟ ಮಾಡುವಂಥ ಒಂದು ಸಂದರ್ಭ ಏನಿರ್ಬೋದು, ನಮ್ಮ ಒಂದು ಅನುಭವವನ್ನು ಮತ್ತು ನಾವು ಮಾಡಿದಂಥ ಒಂದು ಚಟುವಟಿಕೆಗಳನ್ನು ವಿವರಿಸಿ ಎಷ್ಟೋ ಜನಕ್ಕೆ ನಾವಿಲ್ಲ. ಆದರೂ ಕೂಡ ಅದೊಂದು ಪ್ರಾಯ ದೋಷ ಬಿಡುವುದಿಲ್ಲ. ನಾವು ಕೂಡ ಅದರಿಂದ ಎಷ್ಟೋ ಸಲ ಅದನ್ನು ಸೋತಿದ್ದೇವೆ ಹೊರಬರಲಿಕ್ಕೆ. ಹಾಗಾಗಿ ಅವರಿಗೆ ಒಂದು ರೀತಿ ಬುದ್ಧಿಮತ್ತ ಹೇಳುವಂಥದ್ದು ನಾವು ಪ್ರಯತ್ನ ಮಾಡಿದ್ದೇವೆ. ಈಗ ನಮಗೆ ಏನು ಗೊತ್ತಾ, ಇವತ್ತು ಈ ಏನಾಗಿದೆ ಅಂದರೆ ಒಂದು ಧರ್ಮ ಸಂಕಟದಲ್ಲಿಲ್ಲ ಖಂಡಿತವಾಗ್ಲು. ಯಾಕಂತ ಹೇಳಿದರೆ ಇವತ್ತು ಹಿಂದೂ ಧರ್ಮ ಅಂತ ಹೇಳಿದರೆ ಅದು ಸನಾತನ ಧರ್ಮ ಯಾವ ರೀತಿ ಬಂದಿದೆಯೋ ಅದನ್ನು ಈಗ ನಾನು ಕೂಡ ನನಗೆ ಕೂಡ ಒಂದು ರೀತಿ ನನಗೆ ಒಂದು ಅನಿಸಿತ್ತು. ನಾನು ಇದರಲ್ಲಿ ಬಂದು ಧರ್ಮವನ್ನು ಉಳಿಸುವಂಥ ನನಗೆ ಒಂದು ಕೆಲಸ ಇದು ಕಾರ್ಯ ಅಗತ್ಯ ಇರಲಿಲ್ಲ. ಯಾಕಂದರೆ ನನ್ನನ್ನು ಸೃಷ್ಟಿ ಮಾಡಿದಂಥ ತಂದೆ ತಾಯಿ ನನಗೆ ಹುಟ್ಟುವಾಗಲೇ ನನಗೆ ಹಿಂದೂ ಧರ್ಮದ ಎಲ್ಲ ಬೋಧನೆ ಮಾಡಿದ್ದಾರೆ. ಎಲ್ಲ ಧರ್ಮದ ಯಾವ ರೀತಿ ಅದನ್ನು ಮುಂಚೆ ಹಿರಿಯರು ಮಾಡಿಕೊಂಡು ಬಂದಂಥ ಎಲ್ಲ ಹೋಮ ಹವನಗಳನ್ನೆಲ್ಲ ನನಗೆಲ್ಲ ವಿವರಿಸಿ ನನಗೆ ಸಂಪೂರ್ಣವಾಗಿ ಹಿಂದೂ ಧರ್ಮದ ಎಲ್ಲ ಅವಶ್ಯಕತೆ ಇತ್ತು ಎಲ್ಲ ಗೊತ್ತಿದೆ. ಹಾಗಾಗಿ ಈ ಹೋರಾಟ ಮಾಡುವಂಥ ಸಂದರ್ಭ ಯಾಕಾಗಿ ಬಂತನ್ನುವಂಥದ್ದು ಅದು ನನಗೆ ಈಗಲೂ ಕೂಡ ಒಂದು ನಿಗೂಢ. ಇದು ಒಂದು ರೀತಿ ನೋಡುವಾಗ, ಈಗಿನ ಒಂದು ಪರಿಸ್ಥಿತಿ ನೋಡುವಾಗ ಒಂದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಇದೊಂದು ಅಸ್ತ್ರ ಅಂತ ಕಾಣುತ್ತೆ. ಹುಡುಗರಿಗೆ ನಾನು ಹೇಳುವಂಥದ್ದು, ಎಲ್ಲರೂ ಯಾಕಂತ ಹೇಳಿದರೆ ಎಲ್ರಿಗೂ ಇರಬೇಕು ತನ್ನ ಧರ್ಮ, ಹಿಂದೂ ಧರ್ಮ, ಹಿಂದುತ್ವ, ಹಿಂದೂ ಶೋಷಿತರಿಗೆ ಕೂಡ ಅದರಲ್ಲಿ ಹೋರಾಟ ಮಾಡುವಂಥದ್ದು. ಇವತ್ತು ಹಿಂದೂ ಸಂಘಟನೆ ಇರುವಂಥದ್ದು ಎಲ್ಲ ಸಾಮಾನ್ಯ ವರ್ಗದವರಿಗೆ ಬಿಟ್ಟರೆ ಅದರಲ್ಲಿ ಯಾರೂ ಕೂಡ ಈಗ ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ಯಾವ ದೊಡ್ಡ ದೊಡ್ಡ ಒಂದು ಅನುಕೂಲಸ್ಥರು ಅವರ ಮಕ್ಕಳನ್ನು ಯಾವತ್ತೂ ಈ ಬೀದಿಗೆ ಬಿಡುವುದಿಲ್ಲ. ಇದು ಸತ್ಯ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಕಾನೂನನ್ನು ಒಂದು ರೀತಿ ಯಾವ ರೀತಿ ರಾಜಕೀಯವಾಗಿ ಬಳಸಿದರೆ ವಿನಃ ಕಾನೂನಲ್ಲಿ ಕೂಡ ಇರುವಂಥ ಸಾಮಾನ್ಯ ವರ್ಗದವರೇ. ಇವತ್ತು ಈ ಪೊಲೀಸ್ ಇಲಾಖೆ ಇರುವುದು ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇದೊಂದು ಸರ್ಕಾರ ಅಂದರೆ ಅವರು ಕೂಡ ಒಂದು ಸರ್ಕಾರ ಅಂದರೆ ನಮ್ಮ ಪಬ್ಲಿಕ್ ಸರ್ವೆಂಟ್, ಅವರಿಗೂ ಕೂಡ ನಮಗೆ ಒತ್ತಡ ಹಾಕಲಿಕ್ಕಿಲ್ಲ. ಅಂದರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ನಾವು ಸಾಮಾನ್ಯ ಎಲ್ಲರೂ ಅಂದರೆ ಯುವಕರು, ಮುಖ್ಯವಾಗಿ ಯುವಕರು ಒಗ್ಗಟ್ಟಾಗಿ ಇವತ್ತು ನಾವು ದೇಶದ ಆರ್ಥಿಕ ಮತ್ತು ಆರೋಗ್ಯ ಇನ್ನಿತರ ಯಾವುದು ಮೂಲಸೌಕರ್ಯ ಬಗ್ಗೆ ಹೋರಾಟ ಮಾಡುವಂಥ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಅದು ಉತ್ತಮ ಕೆಲಸ ಅಂತ ನಾನು ಅವರಿಗೆ ಒಂದು ಕಿವಿಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ವಾಸ್ತವದಲ್ಲಿ ನಡೆಯುತ್ತಿರುವಂಥ ಸತ್ಯವನ್ನು ಹೇಳಿದ್ದಾರೆ. ಅದು ಬಿಟ್ಟು ಯಾರನ್ನು ಕೂಡ ಅವ ಕಲ್ಲ, ಅವ ಸುಲ್ಲ, ಅವ ಮಲ್ಲ ಅಂತ ಯಾರನ್ನು ಬೆರಳು ತೋರಿಸಲಿಲ್ಲ, ಯಾರನ್ನು ಕೂಡ ಬೆಟ್ಟು ತೋರಿಸಿ ಹೇಳಿಲ್ಲ. ಜೈನ ಧರ್ಮದವರನ್ನು ನಾವು ಈ ಭಾರತದಲ್ಲಿ ಸಮಾನತೆಯಾಗಿ ಒಂದು ಧರ್ಮವನ್ನೆಲ್ಲ ಕಾಣುವಂಥ ಈ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಅವರು ಪಾಲಿಸುವಂಥ ಒಂದು ಧರ್ಮವನ್ನು ಅವರು ವರ್ಣಿಸಿದರೆ ವಿನ ಅದನ್ನು ಟೀಕಿಸುವಂಥ ಕೆಲಸ ಮಾಡಲಿಲ್ಲ. ಒಬ್ಬಲ್ಲಿ ತಪ್ಪು ಮಾಡಿದರೆ ತಪ್ಪು
ನಾವು ಅಲ್ಲಿ ಗಮನಿಸಬೇಕೇ ವಿನಃ ಅಲ್ಲಿ ಸಮುದಾಯವನ್ನು ಗಮನಿಸೋದಲ್ಲ. ಹಾಗಾಗಿ ಎಲ್ಲ ಸಮುದಾಯಕ್ಕೆ ಎಫೆಕ್ಟ್ ಆಗುದಿಲ್ಲ. ಇದನ್ನು ಯಾರು ಮಾಡಬೇಕಿತ್ತು? ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂತ ಒಂದು ಆಡಳಿತ ವರ್ಗ ಕುಂಬಳಕಾಯಿಂದ ಹೆಗಲು ಮುಟ್ಟಿ ನೋಡಿದಂತ ಒಂದು ಗಾದೆ ಅದು. ಆ ರೀತಿ ಮಾಡಿದ್ರೆ ಅನುಮಾನದ ಒಂದು ರೀತಿಯಲ್ಲಿ